टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಇದೀಗ ಮತ್ತೆ ಚಿರತೆಯ ಭೀತಿ ಶುರುವಾಗಿದೆ. ವನ್ಯಜೀವಿಗಳು ನಾಡಿನತ್ತ ಪಯಣವನ್ನ ಮಾಡ್ತಾ ಇದೆ. ಇದೀಗ ಮತ್ತೆ ಚಿರತೆ ಭೀತಿ ಬೆಂಗಳೂರಿನಲ್ಲಿ ತಲಘಟ್ಟಪುರದ ಮಲ್ಲಸಂದ್ರ ಸುತ್ತಮುತ್ತ ಚಿರತೆ ಹೆಜ್ಜೆ ಹಾಕಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಬೆಳಗ್ಗೆ 9ರ ಹೊತ್ತಿಗೆ ಚಿರತೆ ಕಾಣಿಸಿಕೊಂಡಿತು. ಚಿರತೆ ಓಡಾಟದ ಬಗ್ಗೆ ಸ್ಥಳೀಯರು ತಿಳಿಸಿದ್ದಾರೆ. ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿದೆ. ಆದರೆ ಇಲ್ಲಿವರೆಗೂ ಚಿರತೆ ಮಾತ್ರ ಕಾಣಿಸಿಕೊಂಡಿಲ್ಲ. ಇನ್ನು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆಯನ್ನ ಶುರು ಮಾಡ್ತೀವಿ ಅಂತ ಅರಣ್ಯ ಅಧಿಕಾರಿಗಳು ಹೇಳ್ತಿದ್ದಾರೆ. TV9ಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವನ್ಯಜೀವಿಗಳ ಕಾಟ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಚಿರತೆ ಹಲವು ಭಾಗಗಳಲ್ಲಿ ಈಗಾಗಲೇ ಓಡಾಡ್ತಾ ಕಾಟವನ್ನ ಕೊಟ್ಟಿತ್ತು. ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಇನ್ಫೋಸಿಸ್ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿತ್ತು. ಇದೀಗ ಬೆಂಗಳೂರಿನ ಸರದಿ ಬಂದಿದೆ. ತಲಘಟ್ಟಪುರ ಮಲ್ಲಸಂದ್ರದ ಸುತ್ತಮುತ್ತ ಚಿರತೆ ಹೆಜ್ಜೆ ಹಾಕಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ತಲಘಟ್ಟಪುರದ ಮಲ್ಲಸಂದ್ರ ಸುತ್ತಮುತ್ತಲ ಏರಿಯಾದಲ್ಲಿ ಈಗ ಚಿರತೆ ಆತಂಕ ಕಾಣಿಸ್ಕೊಂಡಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯರು ನಿನ್ನೆ ಬೆಳಿಗ್ಗೆ ಚಿರತೆಯನ್ನ ನೋಡಿದ್ದೀವಿ ಅನ್ನುವಂತಹ ಒಂದಿಷ್ಟು ಮಾತನ್ನ ಏನು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಬಂದು ಇಲ್ಲಿ ಹುಡುಕಾಟವನ್ನು ಕೂಡ ನಡೆಸಿರುವಂಥದ್ದು. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಹುಡುಕಾಟವನ್ನು ನಡೆಸಿ ನಿನ್ನೆ ರಾತ್ರಿ ಚಿರತೆ ಅಂತ ಹೇಳಿ ಒಂದು ಬೋನನ್ನು ಕೂಡ ಸದ್ಯಕ್ಕೆ ಇಟ್ಟು ಹೋಗಿರುವಂಥದ್ದು. ಮಲ್ಲಸಂದ್ರ ಬಳಿ ಈ ಒಂದು ಬೋನನ್ನು ಕೂಡ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿರುವಂಥದ್ದು. ಅದ್ರ ಜೊತೆಗೆ ಸಂಜೆ ಕೂಡ ಬಂದು ಇಲ್ಲಿಂದ ಸ್ಥಳೀಯರಿಂದ ಮಾಹಿತಿ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಹುಡುಕಾಟವನ್ನು ನಡೆಸುವಂಥದ್ದಾಗಿರ್ಬೋದು, ಎಲ್ಲ ಕೆಲಸವನ್ನು ಕೂಡ ಸದ್ಯಕ್ಕೆ ಇಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಬೋನನ್ನು ಕೂಡ ಇಟ್ಟು ಒಳಗಡೆ ಒಂದು ಹಗ್ಗವನ್ನು ಕೂಡ ಇಟ್ಟು ಹೋಗಿರುವಂಥದ್ದು. ಆದರೆ ದೊಡ್ಡ ಮಟ್ಟದ ಒಂದು ಆತಂಕ ಈ ಸುತ್ತಮುತ್ತಲ ಏರಿಯಾದ ಜನರಲ್ಲಿ ಏನು ಕಾಣಿಸ್ಕೊಳ್ತಾ ಇತ್ತು ಅದನ್ನು ದೂರ ಮಾಡುವಂತಹ ಒಂದು ಕೆಲಸಕ್ಕೆ ಜೊತೆಗೆ ಆ ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಇಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಚಿರತೆ ಇದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಏನು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸುತ್ತಮುತ್ತ ಭಾಗದ ಬೆಂಗಳೂರು ಔಟ್ ಆಫ್ ಸ್ಕರ್ಟ್ಸ್ ಏನಂತ ಕರಿತೀವಿ ಆ ಕಡೆಗಳಲ್ಲಿ ಈ ರೀತಿಯಾದಂತಹ ಒಂದು ಚಿರತೆಯ ಆತಂಕ ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ಜೀವ ಭಯದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಮಲ್ಲಸಂದ್ರ ಸುತ್ತಮುತ್ತ ಈಗ ಚಿರತೆ ಆತಂಕ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಥಳೀಯ ಜನರಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆನ ಸೆರೆ ಹಿಡಿದು ಆ ಒಂದು ಆತಂಕವನ್ನು ದೂರ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪ ನಾಯ್ಕ್, TV9 ಬೆಂಗಳೂರು.